ಜೈ ಹಿಂದ್. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಈಗ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಡಿಫೆನ್ಸ್ ಫೋರ್ಸ್ನಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಈಗ ಗಮನಿಸ್ತಾ ಇದ್ದೀರಿ, ಒಟ್ಟು 625 ಅಭ್ಯರ್ಥಿಗಳು ಈಗ ಅಗ್ನಿವೀರ, ಆರ್ಮಿ ಮತ್ತು ವುಮನ್ ಮಿಲಿಟರಿ ಪೊಲೀಸ್ ತರಬೇತಿ ಪೂರ್ವಭಾವಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗ ನೀವು ನೋಡ್ತಿರತಕ್ಕಂಥ ಮೈದಾನ ಪ್ರತಿ ರವಿವಾರಕ್ಕೊಮ್ಮೆ 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಮೈದಾನ ಇದು. ನೀವು ನೋಡ್ಬೋದು, ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಗ್ರೌಂಡ್ ಇರ್ತದೆ. ಅದೇ ರೀತಿಯಾಗಿ ರನ್ನಿಂಗು, ಪ್ಲಬ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಷ್ಟೇ ಅಲ್ಲದೆ ಮುಂದೆ ಪ್ಯಾರಾ ಕಮಾಂಡೋಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಹಿತ ಫಿಸಿಕಲ್ ತರಬೇತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನೋಡ್ಬೋದು, ನಮ್ಮ ಸಂಸ್ಥೆಯಲ್ಲಿ ಟೈಮ್ ಟೇಬಲ್ ಹೆಂಗೈತಪ್ಪ ಅಂದರೆ ಬೆಳಗ್ಗೆ 4:30 ಕೇಳಬೇಕು, 5 ಗಂಟೆಗೆ ಎಲ್ಲರೂ ರೆಡಿ ಆಗಬೇಕು. 5ರಿಂದ 6:30ವರೆಗೆ ಫಿಸಿಕಲ್ ಇರ್ತದೆ. ಆಮೇಲೆ 6ರಿಂದ 7 ಗಂಟೆ ಏನಪ್ಪ ಅಂದ್ರೆ ರೆಸ್ಟ್, ಅಂದರೆ ಸ್ನಾನ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ. 7ರಿಂದ 8 ಗಂಟೆ ಒಂದು ಪೀರಿಯಡ್ ಇರ್ತದೆ. ಆಮೇಲೆ 8ರಿಂದ 9 ಒಂದು ಪೀರಿಯಡ್ ಇರ್ತದೆ. 9ರಿಂದ 10 ಗಂಟೆ ನಾಷ್ಟ ಇರ್ತದೆ. 10ರಿಂದ 11, 11ರಿಂದ 12, 12ರಿಂದ 1 ಗಂಟೆ ಮತ್ತು ಕ್ಲಾಸ್ಗಳು ನಡೀತವೆ. ಆಮೇಲೆ 1ರಿಂದ 2 ಗಂಟೆ ಊಟದ ಟೈಮ್ ಇರ್ತದೆ. ಮತ್ತು 2ರಿಂದ 4 ಗಂಟೆ ಕ್ಲಾಸ್ಗಳು ನಡೀತವೆ, ಅಲ್ಲಿ ಅರ್ಧ ತಾಸು ರೆಸ್ಟ್ ಕೊಡ್ತೀವಿ. ಆಮೇಲೆ ಮತ್ತು 4ರಿಂದ 6:30ವರೆಗೆ ಫಿಸಿಕಲ್ ತರಬೇತಿ ಇರ್ತದೆ. 6ರಿಂದ 7 ಗಂಟೆ ಮತ್ತು ಏನಪ್ಪ ಅಂದ್ರೆ ರೆಸ್ಟ್ ಇರ್ತದೆ. 7ರಿಂದ 8 ಕ್ಲಾಸ್ ಇರ್ತದೆ. 8ರಿಂದ 9 ಗಂಟೆ ಊಟ. ಆಮೇಲೆ 9 ಗಂಟೆಯಿಂದ 11 ಗಂಟೆವರೆಗೆ ಓದಲಿಕ್ಕೆ ಕುಣಿಸ್ತೀವಿ. ನಮ್ಮ ಎಲ್ಲ ಸರ್ಗಳು ಮುಂದೆ ನಿಂತು ಎಲ್ಲರನ್ನೂ ಅಭ್ಯಾಸ ಮಾಡಲಿಕ್ಕೆ 2 ಗಂಟೆಗಳವರೆಗೆ ಅಭ್ಯಾಸವನ್ನು ಮಾಡಿಸ್ತಾರೆ. ನೀವು ನೋಡ್ಬೋದು, ಈಗ ಜಾಗಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಏನು ಮಾಡ್ತೀವಿ, ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತೀವಿ ನಾವು. ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂದರೆ ಸ್ಲೋ ಆಗಿ ಜಾಗಿಂಗ್ ಮಾಡೋದಾಗಿರ್ಬೋದು, ಕತ್ತು ತಿರುಗಿಸೋದು, ಕೈ ತಿರುಗಿಸೋದು, ಪಾದಗಳನ್ನು ತಿರುಗಿಸೋದು, ನಡ ತಿರುಗಿಸೋದು, ಹೀಗೆ ಟೋಟಲಾಗಿ ನಮ್ಮ ಬಾಡಿ ಏನಾಗಬೇಕು ಅಂದ್ರೆ ಫ್ರೀ ಆಗಬೇಕು. ಅದ್ರ ಜೊತೆ ಏನಪ್ಪ ಅಂದ್ರೆ ಹೀಟ್ ಆಗಬೇಕು. ಆ ರೀತಿ ಆದಮೇಲೆ ರನ್ನಿಂಗ್ ಮಾಡಿದ್ರೆ ನಮಗೆ ತೇಕು ಕಂಟ್ರೋಲ್ ಆಗ್ತದೆ. ಆಮೇಲೆ ರನ್ನಿಂಗು 4 ರೌಂಡ ನಾವು ಓಡ್ಬೋದು. ಒಟ್ಟು 16 ಮೀಟ್ರನ್ನು ಓಡ್ಬೋದು. ನೋಡ್ತಾ ಇದ್ರಿ, ರನ್ನಿಂಗ್ ಬಿಡೋಕ್ಕಿಂತ ಮುಂಚೆ ಇದು ಜಾಗಿಂಗ್ ಬಿಟ್ಟಂಥದ್ದು. ಆಮೇಲೆ ಬ್ಯಾಚ್ ವೈಸ್ ಮಾಡಿ ರನ್ನಿಂಗನ್ನು ಬಿಡ್ತಾ ಇರ್ತೀವಿ. ಬ್ಯಾಚ್ಗಳನ್ನ ಬೇರೆ ಬೇರೆ, 1st, 2nd, 3rd, 4th, 5th ಲೇಡೀಸ್ ಬ್ಯಾಚ್ ಸಪ್ರೇಟ್ ಇರ್ತದೆ. ಬಾಯ್ಸ್ ಬ್ಯಾಚ್ಗಳು ಬೇರೆ ಬೇರೆ ಇರ್ತವೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬಾಕ್ಸ್ಗಳನ್ನು ಮಾಡ್ಕೊಂಡಿರ್ತೀವಿ. ಅವರ ರಿಸಲ್ಟನ್ನು ಇಲ್ಲೇ ನೋಡೋದು. ಅಗ್ನಿವೀರ, ಆರ್ಮಿ ನಂದು ಸಿಲೆಕ್ಷನ್ ಆಕೈತೋ ಇಲ್ಲೋ, ವುಮನ್ ಮಿಲಿಟ್ರಿ ಪೊಲೀಸ್ ನಂದು ಸಿಲೆಕ್ಷನ್ ಆಕೈತಿ ಇಲ್ಲೋ, ಅವರವರ ಫಲಿತಾಂಶವನ್ನು ಅವರ ತಿಳ್ಕೊಳ್ಳೋಂಥ ಒಳ್ಳೆಯ ಅವಕಾಶ ಅದ ನಮ್ಮ ಸಂಸ್ಥೆಯಲ್ಲಿ. ಪ್ರತಿ ವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ, ರವಿವಾರಕ್ಕೊಮ್ಮೆ. ಅದೇ ರೀತಿಯಾಗಿ ಪ್ರತಿ ಶನಿವಾರಕ್ಕೊಮ್ಮೆ ಏನಪ್ಪ ಅಂದ್ರೆ OMR ಶೀಟ್ ಮುಖಾಂತರ ಎಕ್ಸಾಮನ್ನು ನಡೆಸ್ತೀವಿ. ಇಂಗ್ಲೀಷ್ ಟು ಇಂಗ್ಲೀಷ್ ಕ್ವಶನ್ ಪೇಪರ್ ಕೊಟ್ಟಿರ್ತೀವಿ, ಕನ್ನಡದವ್ರಿಗೆ ಕನ್ನಡ ಕ್ವಶನ್ ಪೇಪರನ್ನು ಕೊಟ್ಟಿರ್ತೀವಿ. ಅಲ್ಲೇ ಎಕ್ಸಾಮ್ ಬರೆದು ಅರ್ಧ ತಾಸಿನಲ್ಲಿ ಅಲ್ಲೇ ರಿಸಲ್ಟನ್ನು ಹೇಳ್ತೀವಿ. ಅವ್ರಿಗೆ ಎಷ್ಟು ಮಾರ್ಕ್ಸ್ ಬೀಳ್ತದೆ, ಎಷ್ಟು ಬಿದ್ದರೆ ಅವರು ಪಾಸ್ ಆಗ್ತಾರೆ, ಎಷ್ಟು ಫೈನಲ್ ಮೆರಿಟ್ನಲ್ಲಿ ಬರ್ತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ. ಇದರಿಂದ ಏನಪ್ಪ ಅಂದ್ರೆ ಅವ್ರು ಪಾಸ್ ಆಗೋದು ಬಿಡೋದು ಇಲ್ಲೇ ನಮ್ಮ ಸಂಸ್ಥೆಯೊಳಗೆ ಗೊತ್ತಾಗ್ತದೆ. ರನ್ನಿಂಗ್ ಫಿಸಿಕಲ್ ಆಗಿರ್ಬೋದು, ಅದೇ ರೀತಿಯಾಗಿ ಎಕ್ಸಾಮ್ ಆಗಿರ್ಬೋದು, ಪ್ರತಿಯೊಂದು ರಿಸಲ್ಟನ್ನು ಅವ್ರದ್ದು ತಿಳ್ಕೊಬೇಕು. ಆ ರೀತಿ ಅಭ್ಯರ್ಥಿಗಳನ್ನ ತಯಾರು ಮಾಡ್ತಾಯಿದ್ವಿ. ಸಾಕಷ್ಟು ಜನ ಎಲ್ಲ ಸಬ್ಜೆಕ್ಟ್ ವೈಸ್ ಎಲ್ಲ ಟೀಚರ್ಸ್ ಬೇರೆ ಬೇರೆ ಇರ್ತಾರೆ. ಸೈನ್ಸ್ ಕ್ವಶನ್ ಪೇಪರ್ ಬಿಡಿಸೋರು ಬೇರೆ, ಸಬ್ಜೆಕ್ಟ್ ಹೇಳೋರು ಬೇರೆ. ಆಮೇಲೆ GK ಕ್ವಶನ್ ಪೇಪರ್ ಬಿಡಿಸೋರು ಬೇರೆ, ಸಬ್ಜೆಕ್ಟ್ ಹೇಳೋರು ಬೇರೆ. ಆಮೇಲೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಬಿಡಿಸೋರು ಬೇರೆ. ಆಮೇಲೆ ಮ್ಯಾಥ್ಸ್ ಸಬ್ಜೆಕ್ಟ್ ಹೇಳೋರು ಬೇರೆ, ಮೆಂಟಲ್ ಅಬಿಲಿಟಿ ಕ್ಲಾಸ್ ಹೇಳೋರು ಬೇರೆ. ಪ್ರತಿಯೊಂದು ವಿಷಯವಾರು ಎಲ್ಲರೂ ಬೇರೆ ಬೇರೆ ಇರ್ತಾರೆ. ಆಮೇಲೆ ಲೇಡೀಸ್ ಮಹಿಳಾ ತರಬೇತಿದಾರರು ಸಹಿತ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾರೆ. ಪ್ರತಿಯೊಂದು ನೀವು ಗಮನಿಸ್ಬೋದು, ನೋಡ್ತಾ ಇದ್ರಿ, ಸುಸಜ್ಜಿತವಾದಂಥ ಕಟ್ಟಡದ, ಆಮೇಲೆ ಫಿಲ್ಟರ್ ನೀರಿನ ವ್ಯವಸ್ಥೆ ಅದ. ನೋಡ್ತಾ ಇದ್ರಿ, ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ TA ಆರ್ಮಿ ಅದ. TA ಆರ್ಮಿಗೆ ಫಸ್ಟ್ ಏನಿರ್ತದಪ್ಪ ಅಂದ್ರೆ ಫಿಸಿಕಲ್ ಇರ್ತದೆ. ಫಿಸಿಕಲ್ ಆದಮೇಲೆ ಮೆಡಿಕಲ್, ಫೈನಲ್ ಆಗಿ ಎಕ್ಸಾಮ್ ಇರ್ತದೆ. TA ಆರ್ಮಿ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದ್ರೆ 18ರಿಂದ 42 ವಯಸ್ಸಿನವರು TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. 8ನೇ ತರಗತಿ ಪಾಸ್ ಆದವರು, 10ನೇ ತರಗತಿ ಪಾಸ್ ಆದವರು, PUC ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಫಸ್ಟಿಗೆ ಫಿಸಿಕಲು, ಮೆಡಿಕಲು, ಆಮೇಲೆ ಎಕ್ಸಾಮ್ ಇರ್ತದೆ. ಎಕ್ಸಾಮ್ ಹೆಂಗಿರ್ತದಪ್ಪ ಅಂದರೆ ಇಂಗ್ಲೀಷ ಮತ್ತು ಹಿಂದಿ ಭಾಷೆಯೊಳಗಿರ್ತದೆ. ನಮ್ಮ ಸಂಸ್ಥೆಯಲ್ಲಿ TA ಆರ್ಮಿಗೂ ಸಹಿತ ನಾವು ತರಬೇತಿಯನ್ನು, ಪೂರ್ವಭಾವಿ ತರಬೇತಿಯನ್ನು ನೀಡ್ತೀವಿ. ಎಕ್ಸಾಮ್ದಾಗಿರ್ಬೋದು, ಅದೇ ರೀತಿಯಾಗಿ ಫಿಸಿಕಲ್ ಆಗಿರ್ಬೋದು. ಅಭ್ಯರ್ಥಿಗಳಿಗೆ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ರಿ. ಹೀಗೆ ಎಲ್ಲ ಪಾಲಕರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ. ಹಾಗೆ ವಿದ್ಯಾರ್ಥಿಗಳ
ಸಹಕಾರನೂ ಇದೇ ರೀತಿ ಮುಂದುವರಲಿ. ಇನ್ನೂ ಹೆಚ್ಚು ಹೆಚ್ಚು ಭಾವಿ ಅಗ್ನಿವೀರರಾಗಿ ಆಯ್ಕೆ ಮಾಡಲಿಕ್ಕೆ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥವ್ರು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆಯೇ ಮತ್ತೆ ಯಾರಾದರೂ ತರಬೇತಿ ಬರೋರಿದ್ದರೆ ನೀವು ಫೋನ್ ಮೂಲಕ ಮಾಹಿತಿಯನ್ನು ಕೇಳಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.